ಇನ್ನು ಸರ್ಕಾರದ ಕೆಲ ಎಡವಟ್ಟಿನ ಆದೇಶಗಳು ಬಿಜೆಪಿಗೆ ಅಸ್ತ್ರವಾಗ್ತಾ ಇದೆ, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ ಸರ್ಕಾರ ಒಂದಷ್ಟು ಎಡವಟ್ಟು ಆದೇಶಗಳನ್ನ ನೀಡಿ ಪೇಚಿಗೆ ಸಿಕ್ಕಾಕೊಂಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ವಸತಿ ಶಾಲೆಗಳಲ್ಲಿನ ಬರಹ ವಿವಾದದ ಬೆನ್ನಲ್ಲೇ ಈಗ ನಾಡಗೀತೆ ವಿಚಾರವಾಗಿ ಕೊಟ್ಟಿದ್ದಂತಹ ಒಂದು ಆದೇಶ ಸಹಜವಾಗಿ ಇದು ವಿಪಕ್ಷಗಳ ನಾಯಕರುಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಸರ್ಕಾರದ ಇವ್ರು ಮಾತ್ರ ಹೇಳಬೇಕು, ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತ. ಏನು ಇದು ಉಚ್ಚಾಟನ ಇದೆ? ಎಲ್ಲ ಶಾಲೆಗಳು ಅಂದ್ರೆ ಏನು ಪದ ಅಂತ ಕೇಳಿದ್ರೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ. ಅದು ಒಳ್ಳೇದಲ್ಲ. ಅದು ಯಾರು ಮಾಡಿದ್ದಾರೆ, ಯಾರು ಏನ್ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ನೋಡ್ಬೇಕಾಗತ್ತೆ. ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಈ ರೀತಿಯಾದಂತಹ ಅನೇಕ ಎಡವಟ್ಟುಗಳನ್ನು ಮಾಡುವ ಮುಖಾಂತರ ಎದ್ದು ಕಾಣ್ತಾ ಇದೆ. ಸರ್ಕಾರದ ಸಾಲು ಸಾಲು ಎಡವಟ್ಟುಗಳು ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿದೆ. ಮೊದಲು ಶಾಲೆಯಲ್ಲಿ ಹಬ್ಬ ಆಚರಣೆ ವಿಚಾರವಾಗಿ ಹುಟ್ಟಿದ್ದ ಆದೇಶ ಒಂದು ರೀತಿ ಸಮರಕ್ಕೆ ವೇದಿಕೆ ಕೊಟ್ಟಿತ್ತು. ಇದಾದ ಬಳಿಕ ವಸತಿ ಶಾಲೆಗಳಲ್ಲಿನ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಬರಹ ಬದಲಾವಣೆ ಕೂಡ ವಾಕ್ ಸಮರಕ್ಕೆ ಕಿಡಿ ಹಚ್ಚಿತ್ತು. ಈ ಎರಡೂ ಎಡವಟ್ಟುಗಳು ಮರೆಯಾಗುವ ಮುನ್ನ ಸರ್ಕಾರ ಇನ್ನೊಂದು ವಿವಾದದ ಕೂಡಿಗೆ ಕಲ್ಲೆಸೆದಿದೆ. ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಹಾಡೋದು ಕಡ್ಡಾಯವಲ್ಲ ಅನ್ನೋ ಆದೇಶ ಹೊರಡಿಸಿ ಪೇಚಿಗೆ ಸಿಲುಕಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಡವಟ್ಟು ಆದೇಶದ ಬಗ್ಗೆ ಟಿವಿ9 ವಿಸ್ತೃತವಾಗಿ ಸುದ್ದಿ ಪ್ರಸಾರ ಮಾಡಿತು. ಕೂಡಲೇ ಎಚ್ಚೆತ್ತ ಸಚಿವ ಶಿವರಾಜ್ ತಂಗಡಗಿ, ಆದೇಶ ಪ್ರತಿಯಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಮಗೆ ಎಲ್ಲಾ ಶಾಲೆಗಳು ಒಂದೇ, ಕೂಡಲೇ ಆದೇಶ ತಿದ್ದುಪಡಿ ಮಾಡುತ್ತೇವೆ ಅಂತ ಹೇಳಿದ್ರು. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟಲ್ಲಿ ಎಲ್ಲ ಶಾಲೆಗಳು ಅಂತಾನೆ ಇದೆ. ಆದ್ರೆ ಆದೇಶ ಮಾಡೋದ್ರೊಳಗೆ ನಾಡಗೀತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗ್ಬೇಕು. ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಸಚಿವರು ತಿದ್ದುಪಡಿಗೆ ಆದೇಶ ನೀಡಿದ ಬೆನ್ನಲ್ಲೇ ಇಲಾಖೆ ಆದೇಶ ಪ್ರತಿಯಲ್ಲಿನ ಲೋಪದೋಷ ಸರಿ ಮಾಡಿದೆ. ನಾಡಗೀತೆ ಬಗ್ಗೆ ವಿವಾದಿತ ಆದೇಶದ ಬಗ್ಗೆ ವಿಧಾನಸಭೆಯಲ್ಲೂ ಚರ್ಚೆಗೆ ಬಂತು. ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರೋಶು, ಇದೇನು ಹುಚ್ಚಾಟನ ಅಂತ ಆದೇಶ ಪ್ರತಿ ಕಾಂಗ್ರೆಸ್ನವರು ಓದಲಿ ಅಂತ ನೀಡಿದ್ರು. ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್, ಎಜುಕೇಶನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನೆ ಪರ್ಮಿಷನ್ ತಗೊಬೇಕು. ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇಗುಲ ಕೈ ಅದನ್ನು ತೆಗೆದಾಕ್ತಾರೆ. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದ್ದೀರಾ, ನಾವು ಮಾಡಿದಿರಿ, ಪ್ರತಿದಿನನೂ ಮಾಡಿದಿರಿ. ಇದು 4ನೇದು. ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತೆ ಆಗಿದೆ, ರಾಜ್ಯ ಸರ್ಕಾರ ಅವಿವೇಕಿತನದಿಂದ ಆಡಳಿತ ಮಾಡ್ತಿದೆ ಅಂತ ತಿರುಗೇಟು ಕೊಟ್ಟರು. ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ. ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಇತ್ತ ಅಶ್ವಥ್ ನಾರಾಯಣ್ ಮಾತನಾಡಿ, ಸರ್ಕಾರ ನಾಡಗೀತೆಗೆ ಅವಮಾನ ಮಾಡೋ ನಿರ್ಧಾರ ಮಾಡಿದೆ ಅಂತ ಕಿಡಿಕಾರಿದ್ರೆ. ಶಾಸಕ ಮಹೇಶ್ ತೆಂಕಿನಕಾಯಿ, ಸಚಿವರು ಅಧಿಕಾರಿಗಳ ನಡುವೆ ಸಮನ್ವಯ ಕೊರತೆಯಿಂದ ಹೀಗಾಗಿದೆ ಅಂತ ಹೇಳಿದ್ರು. ನಾಡಗೀತೆನ ಹಾಡೋಂಗಿಲ್ಲ ಅಂತ ಹೇಳಕ್ ಕೊಟ್ಟಿದಾರಲ್ಲ, ಕನ್ನಡದ ಅಸ್ಮಿತೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳುವಂತ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು, ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡರ್ಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು. ಸಚಿವರು ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ, ನಮ್ಗೆ ಐಡಿಯಾ ಇಲ್ಲ ಅಂತಕ್ಕಂಥ ಮಾತನ್ನ ಸ್ವತಃ ಸದನದಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ಇವತ್ತು ಮಾಡಿದ್ದಾರೆ. ಈ ರೀತಿಯಾದಂಥ ಅನೇಕ ಎಡವಟ್ಟುಗಳನ್ನು ಮಾಡುವ ಮುಖಾಂತರ ಮೈಮೇಲೆ ಎಳೆದುಕೊಳ್ಳೋ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಇತ್ತೀಚೆಗೆ ಸರ್ಕಾರದ ಆದೇಶದಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳೇ ಜೋರಾಗಿವೆ. ಬಿಜೆಪಿ ನಾಯಕರಂತೂ ಇದನ್ನೇ ಅಸ್ತ್ರ ಮಾಡಿಕೊಂಡು ಆಡಳಿತ ನಡೆಸೋಕೆ ಬಾರದ ನಾಯಕರು ಅಂತ ಗುಡುಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.